ಇಡೀ ವರ್ಲ್ಡಲ್ಲೇ ನಾವು ಭಾರತವನ್ನು ಗುರುತಿಸುವಂತ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಅದು ನರೇಂದ್ರ ಮೋದಿಜಿ ಅವರು. ನಾವು ಇಷ್ಟು ದಿನ ಪಾಕಿಸ್ತಾನದ ಜೊತೆ ನಮ್ಮ ಹೋರಾಟ ಇರ್ತಿತ್ತು, ಆದ್ರೆ ಇವತ್ತು ದೇಶದ ಮತ್ತು ರಾಷ್ಟ್ರದ ದೊಡ್ಡಣ್ಣ ಅಮೆರಿಕದ ವಿರುದ್ಧನೇ ಇವತ್ತು ತೊಡೆ ತಟ್ಟುವಂತ ಶಕ್ತಿ ನಿಂತಿದೆ ಅಂದ್ರೆ ಅದು ನರೇಂದ್ರ ಮೋದಿಜಿ ಅವರು. ಹಾಗಾಗಿ ದೇಶದ ಸಮಸ್ತ ಜನತೆ ವಿಶ್ವ ಕಂಡಂತ ನಾಯಕನಿಗೆ ಇವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ದೇಶದ ಒಂದು ಸೇವೆ ಮಾಡುವಂತ ಶಕ್ತಿ ನೀಡಲಿ ಅಂತ ಹೇಳಿ ನಮ್ಮ ಅಗ್ನಿಬೊಮ್ಮನಹಳ್ಳಿ ಮಂಡಲದ ಪರವಾಗಿ ನಾವು ಅವರಿಗೆ ಶುಭ ಹಾರೈಸ್ತೀವಿ. ಅವರ ಜನ್ಮದಿನವನ್ನು ನಾವು ಸೇವೆ ಮಾಡೋದ್ರ ಮುಖಾಂತರ ಈ ದೇಶದ ಜನರಿಗೆ ಯಾವ ಕಡೆ ಮನುಷ್ಯನಿಗೆ ಸೇವೆ ಮುಟ್ಟುವ ದೃಷ್ಟಿಯಿಂದ ನಾವು ಸೇವೆ ಮಾಡೋದ್ರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ 15 ದಿನಗಳ ಕಾಲ ಸೇವಾ ಪಾಕ್ಷಿಕ ಅನ್ನುವ ಒಂದು ಅಭಿಯಾನದಲ್ಲಿ ನರೇಂದ್ರ ಮೋದಿ ಅವರು ಹುಟ್ಟಿದ ಹಬ್ಬದಿಂದ ಹಿಡಿದುಕೊಂಡು ನಮ್ಮ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಪಂಡಿತ್ ಶ್ಯಾಮಪ್ರಸಾದ್ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನ ಮತ್ತು ಅಕ್ಟೋಬರ್ 2 ಮಹಾತ್ಮ ಗಾಂಧಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ, ಈ 4 ಮಹಿಮರ ಜನ್ಮದಿನವನ್ನು ಇಟ್ಕೊಂಡು ನಾವು 15 ದಿನ ಸೇವೆಯನ್ನು ಮಾಡಲಿದ್ದೀವಿ. ರಕ್ತದಾನ ಶಿಬಿರ ಮೊದಲನೇ ಹಂತದಲ್ಲಿ ಆಗ್ತಾಯಿದೆ. 2ನೇ ಹಂತದಲ್ಲಿ ಎಲ್ಲ ಕಡೆಗೆ ಸ್ವಚ್ಛತೆಯನ್ನು ಕಾರ್ಯಕ್ರಮ ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳನ್ನು, ಗೌರ್ಮೆಂಟ್ ಹಾಸ್ಟೆಲ್ ಇರ್ಬೋದು, ಆಸ್ಪತ್ರೆ ಆವರಣ ಇರ್ಬೋದು, ಈ ರೀತಿ ಎಲ್ಲಿ ಸ್ವಚ್ಛತೆ ಅವಶ್ಯಕತೆ ಅಲ್ಲಿ ಸ್ವಚ್ಛತೆಯನ್ನು ಮಾಡುವಂಥದ್ದು ಇರ್ಬೋದು. ಆನಂತರ ಒಂದು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡುವಂಥದ್ದು, ಏಕ್ ಪೇಡ್ ಮಾ ಕೆ ನಾಮ್ ಪರ್ ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿ ಅವರ ಒಂದು ಬರ್ತ್ಡೇ ದಿವಸ ಕಾರ್ಯಕ್ರಮದ ಅಂಗವಾಗಿ ಒಂದು ಗಿಡವನ್ನು ನೆಡುವಂಥದ್ದು ಮತ್ತು ಪರಿಸರ ರಕ್ಷಣೆಗೆ ನಮ್ಮೆಲ್ಲರ ಹೊಣೆ ಅಂತ ತಿಳಿಸುವಂತ ದೃಷ್ಟಿಯಿಂದ ನಡ್ತಾ ಇದ್ದೀವಿ. ತುಳಸಿ ಅವರೇ, ಇವತ್ತು ರಕ್ತದಾನ ಮಾಡ್ತಾ ಇದ್ದೀರಾ, ಏನು ವಿಶೇಷ? ಆಮೇಲೆ ಎಷ್ಟು ನಿಮಗೆ ಅವ್ರ ಬಗ್ಗೆ ಇರತಕ್ಕಂತ ಪ್ರೇಮ ಅಥವಾ ಅಭಿಮಾನ ಅನ್ನುವಂಥದ್ದು ನರೇಂದ್ರ ಮೋದಿ ಅವ್ರ ಬಗ್ಗೆ? ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬಕ್ಕೆ ಬ್ಲಡ್ ಕ್ಯಾಂಪ್ ಐತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದು ಈ ರಕ್ತದಾನ ಮಾಡಕ್. ಅಲ್ಲ, ಅವ್ರ ಬಗ್ಗೆ ನಿಮಗೆ ಅಷ್ಟು ಪ್ರೀತಿನಾ ಹೆಂಗೆ? ಹೌದು ಸರ್. ಅಲ್ಲ, ಯಾಕೆ ಹೇಳಿದ್ರೆ ಅಷ್ಟು ಪ್ರೀತಿ? ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು, ಆಮೇಲೆ ಜನಸ್ಪಂದನ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ, ದೇಶಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ನನಗೆ ಒಂದು ಹೆಮ್ಮೆ. ಸರ್ ಬರ್ಮನ್ಗೌಡ್ರೆ, ಏನ್ ಹೇಳ್ತೀರಾ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಬಗ್ಗೆ? ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಹಗಲಿರುಳೇ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ವಯಸ್ಸಿನ ಅನುಭವದ ಪ್ರಕಾರ ಅತ್ಯಂತ ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಜನರಿಗೋಸ್ಕರ ಸೇವೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ದೇಶಕ್ಕೆ ಏನು ಮಾಡಲಿಲ್ಲ ಕೊರಗಿತ್ತು, ಅವ್ರ ಸೇವೆಗೆ ನಾನು ಒಂದು ರಕ್ತ ಕೊಟ್ಟು ನನ್ನ ಜನ್ಮ ಸಾರ್ಥಕಪಡಿಸಬೇಕು ಹೇಳಿ ಈ ಸಭೆಯಲ್ಲಿ ಭಾಗವಹಿಸಿ ನನ್ನ ರಕ್ತವನ್ನು ಕೊಟ್ಟಿದ್ದೇನೆ. ನಮ್ಮ ಮೋದಿ ಅವರು ಎಷ್ಟೇ ಜನ್ಮದಿನ ಆಚರಣೆ ಮಾಡಿದ್ರು ಪ್ರತಿ ವರ್ಷನೂ ರಕ್ತವನ್ನು ಕೊಟ್ಟು ನಮ್ಮ ಜನ್ಮ ಸಾರ್ಥಕಪಡಿಸಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಸರ್, ನಿಮ್ಮ ಹೆಸರು ಹೇಳ್ರಿ ಫಸ್ಟ್. ಜಿ ಸಿದ್ದಯ್ಯ. ಈಗ ಎಲ್ಲಿಂದ ಬಂದಿದ್ದೀರಾ? ಪಟ್ಟಣ ಪಂಚಾಯತ್ ಕೊಟ್ಟೂರಿನಿಂದ ಬಂದಿರಾ? ಹೇಳಿ ಸರ್. ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರದ ಶಿಬಿರಾರ್ಥಿಗಳಲ್ಲಿ ಸ್ವಾಗತ ಕೋರ್ತಾ, ಈ ನರೇಂದ್ರ ಮೋದಿ ಅವರು ದೇಶ ಕಂಡಂತ ಅಗ್ರಗಣ್ಯ ನಾಯಕ ಮತ್ತು ಹಲವಾರು ದೇಶಗಳನ್ನ ಭಾರತ ಕಡೆ ತಿರುಗಿ ನೋಡುವಂತ ವ್ಯಕ್ತಿತ್ವವನ್ನ ಸೃಷ್ಟಿ ಮಾಡತಕ್ಕಂಥ ಏಕೈಕ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಅವರ 75ನೇ ಹುಟ್ಟುಹಬ್ಬದ ಸಲುವಾಗಿ ರಕ್ತದಾನ ನೀಡಿರೋದು ನನಗೂ ಕೂಡ ಸಂತೋಷ. ನಾನು ಈಗಾಗಲೇ 39 ಬಾರಿ ಸೇರಿ 39 ಬಾರಿ ರಕ್ತದಾನ 39 ಬಾರಿ ರಕ್ತದಾನ ಕೊಟ್ಟಿದ್ದೇನೆ. ಇವತ್ತು ಕೂಡ ನರೇಂದ್ರ ಮೋದಿ ಸಲುವಾಗಿ ಇವತ್ತು ಕೂಡ ರಕ್ತದಾನವನ್ನು ಮಾಡಿದ್ದೇನೆ. ಮತ್ತು ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ 3ನೇ ಸ್ಥಾನದಲ್ಲಿ ತಂದಿರತಕ್ಕಂಥ ಏಕೈಕ ಪ್ರಧಾನಿ. ಇಂಥ ಪ್ರಧಾನಿಗಳು ಹುಟ್ಟೋದು ಮತ್ತು ಅವ್ರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಿ, ಅವರಿರೋವರೆಗೂ ಕೊನೆ ಉಸಿರಿರೋವರೆಗೂ ಕೂಡ ನಮ್ಮ ದೇಶ ಆಡ್ತಕ್ಕಂಥ ಅವರಿಗೆ ಶಕ್ತಿ ಕೊಡಲಿ. ಆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಈಶ್ವರ ಸಕಲ ಕೊಟ್ಟು ಕಾಪಾಡಲಿ ಅಂತ. ಜಿಲ್ಲಾಧ್ಯಕ್ಷರಾಗಿಂದ ನಮ್ಮ ಬಿಜೆಪಿ ಏನಾಗಿದೆ ಫುಲ್ ಆಕ್ಟಿವ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೇದಾಗಲಿ, ಮುಂದೆ ಅವರಿಗೆ ಭವಿಷ್ಯ ಇದೆ. ಹಾಗೂ ಎಲ್ಲ ನಮ್ಮ ಮಂಡಲಿನ ಬಿಜೆಪಿನ ಎಲ್ಲ ಸದಸ್ಯರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಹಾಗೂ ನಾವು ಕೋಆರ್ಡಿನೇಷನ್ ಇದೀವಿ, ಜೆಡಿಎಸ್ ಮತ್ತು ಬಿಜೆಪಿ ಎರಡು ಕೋಆರ್ಡಿನೇಷನ್ ಎಲ್ಲರೂ ಎರಡು ಒಟ್ಟಿಗಾಗಿ ಇಲ್ಲಿರ್ತಕ್ಕಂಥ ಮುಂದೆ ಬರುವರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಕೋಆರ್ಡಿನೇಷನ್ ಮಾನ್ಯ ಶಾಸಕರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಕೂಡಿ, ಮಂಡಲಾಧ್ಯಕ್ಷರ ಜೊತೆ ಕೂಡಿ ಎಲ್ಲ ಕಾರ್ಯಕರ್ತರು ಒಳಗೊಂಡು ಕೋರ್ಟೆ ಜೊತೆಗೆ ನಾವು ಎಲೆಕ್ಷನ್ ಎದುರಿಸ್ತೀವಿ ಅಂತ ಹೇಳ್ತಾ, ಇಲ್ಲಿ
ಇವತ್ತೇನು ಆಚರಣೆ ಮಾಡ್ತಕ್ಕಂಥ ಜನ್ಮದಿನಾಚರಣೆ ನಮ್ಮ ನರೇಂದ್ರ ಮೋದಿಜಿ ಅವರು ಇನ್ನೂ ಹೆಚ್ಚು ಆಯುಷು ಆರೋಗ್ಯ ಅವ್ರಿಗೆ ಕಣಿಸ್ಲಿ ಭಗವಂತ ಅಂತ ನಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ ಈ ಮೊನ್ನೆ ಕೊಟ್ರೇಶ್ ಅವರೇ, ಇವತ್ತೇನು ವಿಶೇಷವಾಗಿ ಏನೋ ಮಾಡ್ತಾ ಇದ್ರ? ಏನು ಭಾರತದ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮತ್ತು ವಿಶ್ವವನ್ನೇ ಇವತ್ತು ಭಾರತ ಕಡೆ ನೋಡಂಗೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಶ್ರೀ ನರೇಂದ್ರ ಮೋದಿ ಅವರ ಏನು ಹುಟ್ಟುಹಬ್ಬದ 75ನೇ ವರ್ಷದ ಹುಟ್ಟುಹಬ್ಬದ ಸಂಬಂಧಪಟ್ಟಂತೆ ಇವತ್ತು ಅಗ್ರಿಬೊಮ್ಮನಹಳ್ಳಿಯ ಮಂಡಲದ ವತಿಯಿಂದ ಬಿಜೆಪಿ ಮಂಡಲ ವತಿಯಿಂದ ಹಾಗೂ ಯುವ ಮೋರ್ಚಾದ ಸಂಯುಕ್ತ ಆಶ್ರಯದಲ್ಲಿ ಏನು ನಡೀತಕ್ಕಂಥ ಈ ಒಂದು ರಕ್ತದಾನ ಶಿಬಿರಕ್ಕೆ ನಮ್ಮ ನೆಚ್ಚಿನ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಬೆಣಕಲ್ ಪ್ರಕಾಶ್ ಅವರ ಅಧ್ಯಕ್ಷತೆ ವಹಿಸಿ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸಹಕಾರಿಯಾಗಿ ಎಲ್ಲ ಮಂಡಲದ ಸದಸ್ಯರು ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮಗಳಿಂದ ಇವತ್ತು ಎಷ್ಟೋ ನೋವಿನಲ್ಲಿರ್ತಕ್ಕಂಥ ಜೀವಗಳು ಬದುಕ್ತವೆ. ಯಾಕಂದ್ರೆ ರಕ್ತದಾನ ಅನ್ನುವುದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಪ್ರಕಾಶ್ ಹೇಳಿ. ಧೀಮಂತ ನಾಯಕ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಕೇಕು, ಬಾಳೆಹಣ್ಣು, ಬ್ರೆಡ್ಡನ್ನು ಕೊಡೋದಾದರೆ ನಮ್ಮ ಅಗ್ರಿಬೊಮ್ಮನಹಳ್ಳಿ ಮಂಡಲದ ವತಿಯಿಂದ ನಾವು ವಿಶೇಷವಾಗಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ರಕ್ತದಾನ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಇದರ ಮುಖಾಂತರ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ಒಂದು ಶ್ರೇಯಸ್ಸನ್ನು ಸಲ್ಲಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಂಡಲ ವತಿಯಿಂದ ನಾವು ಬ್ಲಡ್ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ಬಸವರಾಜ್, ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶವನ್ನ ಉತ್ತುಂಗದ ಸ್ಥಿತಿಯಲ್ಲಿ ನೋಡುವಂತ ರೀತಿಯಲ್ಲಿ ಇವತ್ತು ಭಾರತ ದೇಶವನ್ನ ಸಂರಕ್ಷಣೆ ಮಾಡೋದ್ರ ಮೂಲಕ ಈ ಭಾರತೀಯರಿಗೆ ನೆಮ್ಮದಿಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅಗ್ರಿಬೊಮ್ಮನಹಳ್ಳಿ ತಾಲೂಕು ಮಂಡಲ ವತಿಯಿಂದ ಭಾರತೀಯ ಜನತಾ ಪಕ್ಷದ ಮಂಡಲ ವತಿಯಿಂದ ಮತ್ತು ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಇವತ್ತು ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಮಹೇಂದ್ರ, ಮೊದಲನೇದಾಗಿ ನರೇಂದ್ರ ಮೋದಿ ಅವರ 75ನೇ ವರ್ಷದ ಶುಭಾಶಯಗಳು ತಿಳಿಸ್ತಾ, ಇವತ್ತು ಜಗದ್ವಿಖ್ಯಾತ ನಾಯಕನಾಗಿ ಇವತ್ತು ಭಾರತ ಒಂದು ಜಗತ್ತಿನಲ್ಲಿ ತಲೆ ಎತ್ತುವಂತಹ ಒಂದು ದೃಢವಾದ ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಮೂಲಕ ಜಗದ್ವಿಖ್ಯಾತಿ ಭಾರತಕ್ಕೆ ತಂದುಕೊಟ್ಟಂತ ಮಹಾನಾಯಕನ ಜನ್ಮದಿನದ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಅಗ್ರಿಬೊಮ್ಮನಹಳ್ಳಿ ಮಂಡಲ ಮತ್ತು ಯುವ ಮೋರ್ಚಾದ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ಅವ್ರಿಗೆ ಅಭಿನಂದನೆ. ಮಾತಾಡಿ. 75ನೇ ವರ್ಷದ ಹಬ್ಬದ ಎಲ್ಲ ಖುಷಿಯಾಗಿ ಒಂದು ಮನೆಯಾಗ ಹಬ್ಬ ಆಚರಣೆ ಈ ತರ ವಾತಾವರಣ ಇದೆ. ನಮಗೆ ಬಹಳ ಖುಷಿ ಆಗುತ್ತೆ. ಇನ್ನ ಒಂದು ಹಬ್ಬ ಮಾಡ್ತೀವಪ್ಪ ಎಲ್ಲರೂ ಸೇರ್ಕೊಂಡು ಮನೆಯಲ್ಲಿ ಅಂತಂದು ಇನ್ನು ಹೆಚ್ಚಾಗಿ ನಮ್ಮ ಮೋದಿಜಿಗೆ ಆರೋಗ್ಯ ಕೊಡ್ಲಿ, ಇನ್ನು ಅಭಿವೃದ್ಧಿ ಮಾಡ್ತಾ ಇರ್ಲಿ ಅಂತ ನಾವು ಪಡೆಯಕ್ಕೆ ಪುಣ್ಯ ಮಾಡಿದಂತ ಮೋದಿನೇ ನಾವು ಅಂತ ಹೇಳಿದಾನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣ ಅವರು ಬಡತನದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಆದರ್ಶಗಳನ್ನ ನೋಡ್ಬಿಟ್ಟು ಇಡೀ ಪ್ರಪಂಚಕ್ಕೆ ಹೆಸರು ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಹಿಂದೆ ಅಂತ ಪ್ರಧಾನಿ ಇದ್ರೆಲ್ಲ ಗೊತ್ತಿಲ್ಲ, ಈ ರೀತಿ ಹುಡ್ತಾರೆಲ್ಲ ಗೊತ್ತಿಲ್ಲ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ತೀರದು, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ನಮ್ಮ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಅಂದ್ರೆ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಾನು ಇದೇ ಪ್ರಥಮ ಬಾರಿಗೆ ರಕ್ತದಾನ ಶಿಬಿರ ಮಾಡ್ತೇನೆ. ರಕ್ತದಾನ ಶಿಬಿರದಲ್ಲಿ ನಾನು ರಕ್ತ ಕೊಡಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಭಯ ಇತ್ತು ನನಗೆ. ನಮ್ಮ ಇವರು ಕೇಳಿದ್ರು ಡಾಕ್ಟರ್ನ, ನೀವು ರಕ್ತದಾನ ಮಾಡಿದ್ರ? ಮಾಡಿದ್ದೀನಿ. ಹೌದಾ? ಹೇಳಿ, ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಹನುಮಾನಾಯ್ಕ ಮೋದಿ ಅಂತ ಹೇಳಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ. ನೀವು ನರೇಂದ್ರ ಮೋದಿ ಅವರ ವೀರಾಭಿಮಾನಿ ಅಲ್ವಾ? ಎಷ್ಟು ಅಭಿಮಾನ ಇದೆ ನಿಮ್ಗೆ ಅವ್ರ ಬಗ್ಗೆ? ಯಾಕಂತ ಹೇಳಿದ್ರೆ ನಮ್ಮ ರಕ್ತದ ಕಣದಲ್ಲೂ ಕೂಡ ಇವತ್ತು ಹಿಂದುತ್ವ ನರೇಂದ್ರ ಮೋದಿ ಅಂತ ಹೇಳಿ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈ ದೇಶ ಕಂಡಂತಹ ವಿಶ್ವಗುರು ಭಾರತದ ರೂವಾರಿ ಇವತ್ತು ಭಾರತ ಇವತ್ತು ವಿಶ್ವದಕ್ಕೆ ಒಂದು ಗುರು ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಶ್ರೀಮಾನ್ ನರೇಂದ್ರ ಮೋದಿ ಅವರ ಕಾರಣ. ಈ ನರೇಂದ್ರ ಮೋದಿ ಅವರು ಈ ಒಂದು ಕಾಲದಲ್ಲಿ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ಹರಿಯ ಅವತಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅಂತ ಒಬ್ಬ ನರೇಂದ್ರ ಮೋದಿಜಿ ಅವರು ನಮಗೆ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿರುವುದು ನಿಜವಾಗ್ಲೂ ನಮಗೆ ನಾವೆಲ್ಲರೂ ಭಾಗ್ಯವಂತರೇ.